ನೀಟ್ ಬಗ್ಗೆ ಹೋರಾಟ ಮಾಡಬೇಕು. ದೇಶಾದ್ಯಂತ ಮಾಡಿದೆ ಸರ್. ಎಂತ ಅವಳೇ ಆಗಿದೆ ಇವತ್ತಿಗೂ ದೇಶಾದ್ಯಂತ ನಡೀತಾ ಇದೆ. ನೋಡಿ ಎಷ್ಟು ಮಂದಿಗೆಲ್ಲ ಎರಡನೇ ಪರೀಕ್ಷೆ ಭ್ರಷ್ಟಾಚಾರ ನಡೀತಾ ಇದೆ. ನಾವು ಅದಕ್ಕೂ ಖಂಡಿಸ್ತೀವಿ. ನೀಟ್ ವಿಚಾರಕ್ಕೂ ನಾವು ದೇಶಾದ್ಯಂತ ಹೋರಾಟ ಮಾಡ್ತಿರಲ್ಲ. ಈಗ ರಾಜ್ಯದ ವಿಷಯ 4 ವರ್ಷ ಏನ್ ಮಾಡಿದ್ದಾರೆ. ನಿನ್ನೆ ನಾವು ಪತ್ರಿಕಾಗೋಷ್ಠಿಲೂ ಕೂಡ ಮಾಡಿ ಹೇಳಿದೀವಿ ಸರ್. ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾಗ ಸಿದ್ದರಾಮಯ್ಯ ಕಿವಿ ತೆಗಿರಿ ಬಾಯಿ ತೆಗಿರಿ ಅಂತ ಬೋರ್ಡ್ ಐತೆಗೆ 4 ವರ್ಷ ಸರ್ಕಾರ ಇದ್ದಾರಪ್ಪ ಬಿಜೆಪಿ ಸರ್ಕಾರ ಸರ್. ಬಿಜೆಪಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಹುಬ್ಬಳ್ಳಿಯಲ್ಲಿ ನಾವು ಅವ್ರ ಕಾರಿಗೆ ಮುತ್ತಿಗೆ ಹಾಕಿದ್ದೀವಿ ಸರ್. ಇವೆಲ್ಲ ಸಮಸ್ಯೆ ಇಟ್ಕೊಂಡು ಬಾಳ ತೊಂದರೆ ಎಲ್ಲ ವಿದ್ಯಾರ್ಥಿಗಳು ಬಸ್ ಏನು ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳಿ ಕಾಲೇಜ್ ಸ್ಟಾರ್ಟ್ ಆಗಿ ಯಾವುದೇ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿ ಆಗಲಿ ಕಾಲೇಜ್ ಬರಾಕತ್ತಿಲ್ಲ. ಯಾಕೆ ಬರಾಕತ್ತಿಲ್ಲ? ಒಂದನೇದು ಬಸ್ ಇಲ್ಲ. ಕೆಲವೊಂದು ಹಳ್ಳಿಗಳಿಗೆ ಬಸ್ಸೇ ಇಲ್ಲ. ಆ ಹಳ್ಳಿಗಳಿಂದ ಬಸ್ ಇಲ್ಲ, ವಿದ್ಯಾರ್ಥಿನಿಯರು ಕಾಲೇಜ್ ಬರಾಕಾಗತ್ತಿಲ್ಲ. ಇನ್ನು ಬಸ್ ಇದ್ರು ಕಾಲೇಜ್ ಯಾಕೆ ಬರಾಕತ್ತಿಲ್ಲ ಅಂದ್ರೆ ಬಸ್ನೇ ನಿಂದ್ರಲಕ್ ಜಾಗ ಇಲ್ಲ. ಎಲ್ಲಿ ನೋಡೋದು ಹೆಣ್ಮಕ್ಳೇ ಇದಾರ. ಅದ್ರಾಗ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಕೂಡ್ಲಕ್ಕಾಗ್ಲಿ ನಿಂದ್ರಲಕ್ಕಾಗ್ಲಿ ಜಾಗ ಇಲ್ಲ. ಎಷ್ಟೋ ಜನ ವಿದ್ಯಾರ್ಥಿನಿಯರು ಬಸ್ನ ಬಾಗಲ್ದಾಗ ನಿಂತು ಬಂದು ಅಪಾಯದ ಪ್ರಯಾಣವನ್ನ ಮಾಡ್ಲಕತ್ತಾರ. ಇನ್ನೊಂದು ಹಾಸ್ಟೆಲ್ಗಳು. ಯಾವುದೇ ವಿದ್ಯಾರ್ಥಿನಿಯರಿಗೆ ಇಲ್ಲಿವರೆಗೂ ಕೇರ್ ಪ್ರಕಾರ 1.5 ತಿಂಗಳ ಕಾಲೇಜ್ ಮುಗಿತ್ತು. ಇನ್ನು 1.5 ತಿಂಗಳಾದ್ರೂ ಇನ್ನೂ ಯಾವುದೇ ಹಾಸ್ಟೆಲ್ ಇಲ್ಲ. ಹೀಗಾಗಿ ವಿದ್ಯಾರ್ಥಿನಿಯರು ಇಲ್ಲಿವರೆಗೂ ಕಾಲೇಜ್ ಬಂದಿಲ್ಲ. ಇನ್ನು 1.5 ತಿಂಗಳದಾಗ ಅವ್ರು ಸಿಲೆಬಸ್ ಕವರ್ ಮಾಡಿಕೊಂಡು ಎಕ್ಸಾಮ್ ಬರೆಯೋದು ಭಾಳ ಕಷ್ಟ ಅದ. ನಾನು ಸಚಿವರಿಗೆ ಏನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ, ಮೊದಲು ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಗೇನು ಉಚಿತ ಬಸ್ ಬೇಕಾಗಿಲ್ಲ. ನಮಗೆ ಸ್ತ್ರೀ ಶಕ್ತಿ ಯೋಜನೆಯಿಂದ ಉಪಯೋಗ ಇಲ್ಲ. ನಾವು ಬಸ್ ಪಾಸ್ ತೆಗೆಸ್ಕೊತೀವಿ, ಬಸ್ಸಿನ ಬರ್ತೀವಿ, ಹೋಗ್ತೀವಿ. ಈ ಸ್ತ್ರೀ ಶಕ್ತಿ ಯೋಜನೆಯಿಂದ ಯಾವುದೇ ವಿದ್ಯಾರ್ಥಿನಿಯರಿಗೆ ಏನೂ ಲಾಭ ಇಲ್ಲ. ಹಾಗಾಗಿ ಈ ಸ್ತ್ರೀ ಶಕ್ತಿ ಯೋಜನೆ ನಮಗೇನಿಲ್ಲ. ನೀವು ಸ್ತ್ರೀ ಶಕ್ತಿ ಯೋಜನೆ ಮಾಡ್ತೀರ ಅಂದ್ರೆ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು. ಹಾಸ್ಟೆಲ್ಗಳನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಬೇಕು. ಯಾವುದೇ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ನಾಗ ಇನ್ನೂವರೆಗೂ ಸೀಟ್ ಸಿಕ್ಕಿಲ್ಲ. ಹೀಗಾಗಿ ಹಾಸ್ಟೆಲ್ಗಳನ್ನ ಇಮಿಡಿಯೇಟ್ ಓಪನ್ ಮಾಡಬೇಕು. 3ನೇ ವಿಷಯ ಅಂದ್ರೆ ನಮ್ದು ಅಕಾಡೆಮಿಕ್ ಇಯರ್ ಪ್ರಕಾರ 17ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇಸ್, ಅವತ್ತೇ ಲ್ಯಾಬ್ ಎಕ್ಸಾಮ್. ನಾವು BCA ವಿದ್ಯಾರ್ಥಿಗಳಿರೋದ್ರಿಂದ ಅವತ್ತೇ ನಮ್ಮ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ವರ್ಕಿಂಗ್ ಡೇಸ್ ದಿನಾನೇ ನಮ್ಮ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಂದ್ರೆ ನಾವು ಓದ್ಬೇಕು. ಹೆಂಗೆ ಒಂದು ಸಿಲೆಬಸ್ ರೆಡ್ಯೂಸ್ ಮಾಡಬೇಕು. ಇಲ್ಲ ಅಷ್ಟು ಹೋಲ್ ಸಿಲೆಬಸ್ ಇರ್ತಾರೆ. MCQ ಪ್ರಕಾರ ಆದರೆ ನಮಗೆ ಎಕ್ಸಾಮ್ ನಡೆಸಬೇಕು. ನಾವು ಒಪ್ಕೋತೀವಿ ಸಿಲೆಬಸ್ ರೆಡ್ಯೂಸ್ ಆದರೆ ನಾಳೆ ನಮಗೆ ಜಾಬ್ ಟೈಮ್ನಾಗ ಏನಾರ ಪ್ರಾಬ್ಲಮ್ ಆಗ್ತದೆ, ಅದನ್ನು ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ. ನಮಗೆ ಒಂದು ಎಕ್ಸಾಮ್ನ ಏನು ನೀವು ಏಕಕಾಲಕ್ಕೆ ವೇಳಾಪಟ್ಟಿ ಮಾಡಿರಲ್ಲ, ಅದ್ರಕ್ಕೆ ನಮ್ದು ಏನೂ ಆಗ್ರಹ ಇಲ್ಲ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ನಮಗೆ ಒಂದೇ ನಮ್ದು ಎಕ್ಸಾಮ್ಗೆ ಏನದ ಎಕ್ಸಾಮ್ ಟೈಮ್ ಟೇಬಲ್ ಪ್ರಕಾರ ನಮ್ದು ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸಚಿವರು ಸ್ವಲ್ಪ ಗಂಭೀರವಾಗಿ ತಗೋಬೇಕು. ನೀಟ್ ಬಗ್ಗೆ ಹೋರಾಟ ಮಾಡಬೇಕು. ದೇಶಾದ್ಯಂತ ಮಾಡಿದೆ ಸರ್. ಇವತ್ತಿಗೂ ಎಂತ ಅವಳೇ ಆಗಿದೆ ಇವತ್ತಿಗೂ ದೇಶಾದ್ಯಂತ ನಡೀತಾ ಇದೆ. ನೋಡಿ ಎಷ್ಟು ಮಂದಿಗೆಲ್ಲ ಎರಡನೇ ಪರೀಕ್ಷೆ ಭ್ರಷ್ಟಾಚಾರ ನಡೀತಾ ಇದೆ. ನಾವು ಅದಕ್ಕೂ ಖಂಡಿಸ್ತೀವಿ. ನೀಟ್ ವಿಚಾರಕ್ಕೂ ನಾವು ದೇಶಾದ್ಯಂತ ಹೋರಾಟ ಮಾಡ್ತಿರಲ್ಲ. ಈಗ ರಾಜ್ಯದ ವಿಷಯ 4 ವರ್ಷ ಏನ್ ಮಾಡಿದ್ದಾರೆ. ನಿನ್ನೆ ನಾವು ಪತ್ರಿಕಾಗೋಷ್ಠಿಲೂ ಕೂಡ ಮಾಡಿ ಹೇಳಿದೀವಿ ಸರ್. ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾಗ ಸಿದ್ದರಾಮಯ್ಯ ಕಿವಿ ತೆಗಿರಿ ಬಾಯಿ ತೆಗಿರಿ ಅಂತ ಬೋರ್ಡ್ ಐತೆಗೆ 4 ವರ್ಷ ಸರ್ಕಾರ ಇದ್ದಾರಪ್ಪ ಬಿಜೆಪಿ ಸರ್ಕಾರ ಸರ್. ಬಿಜೆಪಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಹುಬ್ಬಳ್ಳಿಯಲ್ಲಿ ನಾವು ಅವ್ರ ಕಾರಿಗೆ ಮುತ್ತಿಗೆ ಹಾಕಿದ್ದೀವಿ ಸರ್. ಇವೆಲ್ಲ ಸಮಸ್ಯೆ ಇಟ್ಕೊಂಡು 4 ವರ್ಷ ಏನು ಕೇಳಾರ್ದೆ
ಒಮ್ಮೆ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತದೆ. ಸರ್ ನೀವು ಅರಗ ಜ್ಞಾನೇಂದ್ರ ಅಧಿಕಾರನಾಗಿದ್ದಾಗ ಮಲಗಿ ಬಿಡುದು. ಅರಗ ಜ್ಞಾನೇಂದ್ರ ಅವರು ಸರ್ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ರ ಮನೆಗೂ ಮುತ್ತಿಗೆ ಹಾಕಿದ್ದೀವಿ ಸರ್. ಮಾಧ್ಯಮದಲ್ಲಿ ನೋಡಿರ್ಬೋದು ಸರ್. ಎಬಿವಿಪಿ ಯಾವಾಗಲೂ ಎಲ್ಲ ಮಾಡಿ ABP ಏನು ಹೇಳ್ಬೇಕಾದ್ರೆ ಎಲ್ಲ ಮಾಡ್ಬೇಕು ಯಾವುದೇ ಸರ್ಕಾರ ಇರ್ಲಿ. ಸರ್ ಎಬಿವಿಪಿ ಯಾವಾಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳ ಹಿತದಿಂದ ಯಾರದೇ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ ಆಗ್ಬಿಟ್ಟು ಈಗ ನೀಟ್ ನೋಡಿ ದೊಡ್ಡ ಸಮಸ್ಯೆ ಹೌದು ಸರ್. ಅದೆಲ್ಲ ಆಗ್ಬೇಕಾಗ್ತದೆ. ನಾವು ನೀರಿನ ಬಗ್ಗೆ ಹಾಕಿದ್ರೆ 4 ವರ್ಷ ಅವಾಗಲೇ ಅಕಾಡೆಮಿಕ್ ಕ್ಯಾಲೆಂಡರ್ ಎಲ್ಲ ಹಾಳಾಗಿತ್ತು ಸರ್. ನಾವು ಅದನ್ನ ಮಾನ್ಯ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಮಿನಿಸ್ಟರ್ ಇದ್ದಾಗಲೂ ನಾವು ಮನವಿ ಕೊಟ್ಟಿದ್ದೀವಿ ಸರ್, ಹೋರಾಟ ಮಾಡಿದ್ದೀವಿ ಸರ್. ಅವ್ರನ್ನ ಹಾಳು ಮಾಡಿದ್ಮೇಲೆ ಈಗ ಬಂದು ನಮ್ಗೆ ಕೇಳಿದ್ರೆ ಹೆಂಗಪ್ಪ ಈಗ? ಓಕೆ ಸರ್, ಈಗ ನಿಮ್ಮ ಮೂಲಕನಾದ್ರೂ ಸರಿ. ಓಕೆ ಸರಿ ಮಾಡ್ಸೋಣ. ಹಾಂ ಹೇಳಿ. 17ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಅದ ರೀ ನಮ್ದು. ಅವತ್ತೇ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಲ್ಯಾಬ್ ಇದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ರೀ. 17ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಅದ. 2 ತಿಂಗಳ 22 ದಿನ ಅಷ್ಟೇ ಟೈಮ್ ಇರ್ತಾರೆ. 5 ಚಾಪ್ಟರ್ ಅದಾವೆ ರೀ ಸರ್. ಇಷ್ಟು ಹೆವಿ ಸಿಲೆಬಸ್ ಐತ್ರಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ Sir, it is problem with Akamadevi. 5 ಯೂನಿಟ್ ಮೇಲೆ ನಾವು ಓದ್ಬೇಕ್ರಿ. 2 ತಿಂಗಳ 22 ದಿನದಾಗ ಅಷ್ಟೇ ನಾವು ಎಕ್ಸಾಮ್ ಬರೀಬೇಕು, ಇನ್ಕ್ಲೂಡಿಂಗ್ ಲ್ಯಾಬ್ ಎಕ್ಸಾಮ್ ಅಂತ ಸರ್. ಈಗ 17ನೇ ತಾರೀಕಿಗೆ ನಮ್ದು ಲ್ಯಾಬ್ ಎಕ್ಸ್ಟರ್ನಲ್ ಚಾಲು. ಒಂದು Akamadevi. Sir, ಇನ್ನೊಂದು Akamadevi ಜೊತೆ ಪ್ರಾಬ್ಲಮ್ ಏನಿದೆ ಸರ್, ಅವ್ರು ಕರೆಕ್ಟ್ ಟೈಮ್ಗೆ ರಿಸಲ್ಟ್ ಬಿಡ್ತಿದ್ದಾರೆ. ಅದು ನಮಗೆ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಎಲ್ಲ ಯೂನಿವರ್ಸಿಟಿ RCU ಅದೇ ಮೇನ್ ಪ್ರಾಬ್ಲಮ್. ಇನ್ನು ರಿಸಲ್ಟ್ ರಿಸಲ್ಟ್ ಆನ್ ಟೈಮ್ ಬರಲ್ಲ. ಈಗ ನಾವು 4th ಸೆಮ್ಮಲ್ಲಿ ಸರ್ ನಮ್ಮದು ಸೆಕೆಂಡ್ ಸೆಮ್ ರಿವಲ್ಯೂಷನ್ ಹಾಕಿವಿ ಸರ್, ಇನ್ನೂ ಬೇಕಿತ್ತು. ಯಾವುದೇ ಇನ್ನೊಂದು ನಾವು 4th ಸೆಮಿಸ್ಟರ್ ಎಕ್ಸಾಮ್ ಸರ್ ರಿಸಲ್ಟ್ ಬಿಟ್ಟರು ಫುಲ್ ರೆಸ್ಪಾನ್ಸಿಬಲ್ ಆಗಿ ರಿಸಲ್ಟ್ ಬಿಡ್ತಾರೆ ಸರ್. ಸುಮ್ಮನೆ ಅಬ್ಸೆಂಟ್ ಅಂತ ಹಾಕಿ ರಿಸಲ್ಟ್ ಕೊಡ್ತಾರೆ. ಒಂದ್ಸಲ ಫೇಲ್ ಬರುತ್ತೆ ಸರ್, ಮತ್ತೆ ಇನ್ನೊಂದ್ಸಲ ಬಿಟ್ಟರೆ ಅದೇ ನೋಡಿದ್ರೆ ಪಾಸ್ ಆಗುತ್ತೆ. ಅಥವಾ ಹಿಂಗೆ ರಿಸಲ್ಟಲ್ಲಿ ಕೂಡ ಗೊಂದಲ ಇದೆ ಸರ್. ನಮ್ಮ ಅದೇ ಇದೆ ಸರ್, ಭಾಳ ಇದೆ. ಫೋಟೋ ಕಾಪಿ ತರಿಸಿದ್ರಿ ಕರೆಕ್ಟ್ ಇರ್ತದೆ, ಮತ್ತು ತೋರಿಸಿದ ಮಾತ್ರ ಫೇಲ್ ಅಂತ. ಆ್ಯಂಡ್ ಸರ್ NEPಗೆ ಯಾವ ಬುಕ್ಸ್ ಪ್ರಿಂಟ್ ಮಾಡಿದೆ ಸರ್. ಈಗ ಎಕ್ಸಾಂಪಲ್ ಒಂದು ಇದೆ ಸರ್, ಫೋಟೋ ಕಾಪಿಯಲ್ಲಿ 34 ಇದೆ ಒಂದು, ಬಟ್ US ಯೂನಿವರ್ಸಿಟಿ ನೋಡಿದ್ರೆ ಫೇಲ್ ಅಂತ. ಆಲ್ರೆಡಿ ನಾವು ಭೇಟಿ ಆಗಿದ್ದೀವಿ, BC ಅವ್ರ ಜೊತೆ ಮಾತಾಡ್ತಾರೆ ಸರ್. ಓಕೆ ಮಾನ್ಯ ಸಚಿವರು ನಮಗೆ ಒಳ್ಳೆ ರೀತಿ ಸ್ಪಂದಿಸಿದ್ದಾರೆ. ಪರವಾಗಿದ್ದೀವಿ. ನಮ್ಮಲ್ಲಿ NSU ಇರ್ತದೆ, ನಿಮ್ಮ ABP ಇರ್ತದೆ. ಒಂದು ನಿಮ್ಮ ಹೋರಾಟ ನಿರಂತರ ಇರಬೇಕು. NSU ಅವ್ರದವರು ಕಾಂಗ್ರೆಸ್ ಸರ್ಕಾರ ಮುಕ್ಕೊಂಡು BJP ಸರ್ಕಾರ ಎತ್ಕೊಂಡು ಅವರು ಮಾಡಬಾರ್ದು, ನೀವು ಮಲ್ಕೊಂಡಿದ್ದು ಮಾಡಬಾರ್ದು. ಈ ನೀಟ್ ದೊಡ್ಡ ಸಮಸ್ಯೆ ಅದ. ಎಲ್ಲ ABPಗೆ ನೀಟು ಇಂಥ ಸಮಸ್ಯೆ ಇದ್ದಾಗ ನಾವು ಏನಪ್ಪ ನಮ್ಮ ಪಕ್ಷದ ಅಫಿಲೇಷನ್ ಅದ, ನಾವು ನೀಟ್ ಬಗ್ಗೆ ಹೋರಾಟ ಮಾಡಬಾರ್ದು ಅಂತ ಮೋಸ್ಟ್ ಸೀರಿಯಸ್ ಎಲ್ಲಕ್ಕಿಂತ ಹೆಚ್ಚಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಕ್ರೆಡಿಬಿಲಿಟಿ ಬಗ್ಗೆ ತಕ್ಷಣ ಸ್ಪಂದಿಸಿದ್ದ NTI ವಿರುದ್ಧ ಅದರ ಅಗಸಿ ಮುತ್ತಿಗೆ ಹೋರಾಟ ಮಾಡಿದೆ ಸರ್. ಹಂಗೆ ಸೀಟು ತೊಗೊಂಡಿದೆ ಕಾಂಗ್ರೆಸ್ ಸರ್ಕಾರ. ವೀರಪ್ಪ ಮೊಯ್ಲಿ ಕೇಂದ್ರ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಸೀಟ್ ತೊಗೊಂಡ್ರು. ಹಾಂ ಮತ್ತೆ ಸರ್ ಆಗಲೇ ಅಕ್ಕ ಹೇಳಿದ್ರು ಸರ್, ಲ್ಯಾಬ್ 17 ಸ್ಟಾರ್ಟ್ ಆಗ್ತದೆ ಸರ್. ಅದು ಸಿಲೆಬಸ್ ಇದೆ ಸರ್. ಇನ್ನೊಂದು ಆ್ಯಡ್ ಮಾಡಿದ್ರೆ ಅದರ್ ನಿಮ್ಗೆ ಎಕ್ಸಾಮ್ ಟೈಮ್ ಕೊಡ್ತೀವಿ ಸರ್. ಅವ್ರು ಇದನ್ನು ರೀಸನ್ ಅಂದರೆ ಸರ್, ಈಗ ಇವು ಹಿಂದಿದ್ದಾರೆ ಸರ್ ಅಕ್ಕಮಹಾದೇವಿ ಮತ್ತು ರಾಣಿ ಚೆನ್ನಮ್ಮ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೈಯರ್ ಎಜುಕೇಷನಿಂದ ಪ್ರೆಷರ್ ಇದೆ ಸರ್, ಏಕರೂಪ ವೇಳಾಪಟ್ಟಿ ಮಾಡಬೇಕು ಅಂತ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಿಲೆಬಸ್ ರಿಡ್ಯೂಸ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಬೇಕು ಸರ್. ಅಷ್ಟೇ ಸಿಲೆಬಸ್ ಇಟ್ಟು ಹುಡುಗರಿಗೆ ಕಡಿಮೆ ಟೈಮ್ ಕೊಟ್ಟು ಎಕ್ಸಾಮ್ ಮಾಡಕ್ಕೆ ಹೋಗ್ತಾರೆ. ಸರಿ ಸರ್, ಮಾಡ್ತೀವಿ ಕರೆಕ್ಟಾಗಿ ಒಂದು ಪ್ರಮಾಣ ಮಾಡಿಕೊಡ್ರಿ. ಸರಿ ಸರ್, ಅಟೆಂಡ್ ಮಾಡಿ. ಸರಿ ಸರ್, ನೀವು ಅಟೆಂಡ್ ಮಾಡ್ತೀವಿ. ಈಗಾಗಲೇ ಬಸ್ ಇಂದು ನಾನು ಹೇಳಿದ್ದೀನಿ, ಬಸ್ ನೆಕ್ಸ್ಟ್ KDPದಾಗ ಇದು ಮಾಡ್ತೀನಿ. ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾರೆ. ಅಟೆಂಡ್ ಮಾಡ್ತೀನಿ. 15 ತಾರೀಕು ಸೆಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಿನಿಸ್ಟರ್ಸ್ ಅಲ್ಲೇ ಇರ್ತಾರೆ. ನಾವು ಮಾತಾಡಿ ಮಾಡೋಣ. ನಿಮ್ಮ ವಿದ್ಯಾರ್ಥಿಗಳು ಶಾಲೆದಾಗ ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಮಾನ್ಯ ಸಚಿವರಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಮನವಿ ಇದೆ. ಏನಪ್ಪ ಅಂದ್ರೆ ಫಸ್ಟ್ನೇದು ಬಸ್ಗಳ ಸಮಸ್ಯೆ, ಒಂದನೇದು ಬಸ್ ಪಾಸ್ ಇಲ್ಲ, ಇಲ್ಲಿವರೆಗೂ ಬಸ್ ಪಾಸ್ ಕೊಟ್ಟಿಲ್ಲ. ಬಸ್ ಪಾಸ್ ಕೊಡ್ಲಾರ ಸಂಬಂಧ 2 ತಿಂಗಳಾಯಿತು, ಹತ್ತತ್ರ 2 ತಿಂಗಳಾಯಿತು ಕಾಲೇಜ್ ಸ್ಟಾರ್ಟ್ ಆಗಿ. ಯಾವುದೇ ವಿದ್ಯಾರ್ಥಿಗಳಿಗೆ ಇನ್ನೂ ಬಸ್ ಪಾಸ್ ಬಂದಿಲ್ಲ. ಬಸ್ ಬರ್ಲಾರ ಸಲಿಂದ ಯಾವ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಬಸ್ ಕಾಲೇಜ್ ಬರಾತಿಲ್ಲ. ಇನ್ನೊಂದು ವಿದ್ಯಾರ್ಥಿನಿಯರಿಗೆ ಹೇಳ್ಬೋದು, ನೀವು ಶಕ್ತಿ ಯೋಜನೆ ಅದ, ಫ್ರೀ ಬಸ್ ಅದ ಅಂತ ಹೇಳಿ.
ಆ ಫ್ರೀ ಬಸ್ಸಲ್ಲಿ ಓಡಾಡೋ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆಯೇ ಇಲ್ಲ. ವಿದ್ಯಾರ್ಥಿನಿಯರು ಎಷ್ಟೋ ಜನ ಬಾಗಿಲಿನಲ್ಲಿ ನಿಂತ್ಕೊಂಡು ಅಪಾಯದ ಪ್ರಯಾಣ ಮಾಡ್ಲಕತ್ತಾರ. ಎಲ್ಲಿ ನೋಡೋದ್ರಲ್ಲಿ ಬರೀ ಮಹಿಳೆಯರೇ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗಾಗಲಿ ವಿದ್ಯಾರ್ಥಿನಿಯರಿಗಾಗಲಿ ಬಸ್ನಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಕೆಲವೊಂದು ಹಳ್ಳಿಗಳಿಗೆ ಬಸ್ಸೇ ಇಲ್ಲ. ಅಂಥ ಹಳ್ಳಿಯ ವಿದ್ಯಾರ್ಥಿನಿಗಳು ಬಂದು ಹಾಸ್ಟೆಲ್ನಲ್ಲಿದ್ದು ಅವ್ರು ಅಭ್ಯಾಸ ಮಾಡ್ತಿರ್ತಾರೆ. ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕಳಿಸ್ಬೇಕು ಅನ್ನೋ ಹಳ್ಳಿ ಭಾಗದಲ್ಲಿ ಆ ಕಾಲೇಜ್ ಕಲಿಸ್ಬೇಕು ಅನ್ನೋ ಮನೋಭಾವನೆ ಕಮ್ಮಿ ಇರ್ತದೆ. ಅಂಥದ್ರಲ್ಲೂ ವಿದ್ಯಾರ್ಥಿನಿಯರು ಓದ್ಲಿಕ್ಕೆ ಬರ್ಬೇಕಂತ ಹೇಳಿ ಅವರು ಆಸಕ್ತಿಯನ್ನು ತೋರಿಸ್ತಿರ್ತದೆ. ಅಂತ ರಾಜ್ಯ ಸರ್ಕಾರ ತುಂಬ ವಂಚನೆ ಮಾಡ್ತಿರ್ತದೆ. ಅಂಥ ಹೆಣ್ಮಕ್ಳಿಗೆ ಭಾಳ ವಂಚನೆ ಮಾಡ್ಲಿಕ್ಕತ್ತದ. ಯಾಕಂದ್ರೆ ಅವ್ರಿಗೆ ಬಂದು ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇಲ್ಲ. ಇನ್ನೇನು ನಮ್ಮ ಸ್ಕಾಲರ್ಶಿಪ್ ಮೇಲೆ ಏನಾರ ಓದ್ಬೇಕಂದ್ರೆ ಅದಕ್ಕೂ ಇಲ್ಲ. ಯಾಕಂದ್ರೆ ಮನೆಯ ಪೇರೆಂಟ್ಸ್ ಕಲಿಯಕ್ಕೆ ಬಿಟ್ಟಿದ್ದೆ ದೊಡ್ಡದು, ಇನ್ನು ರೊಕ್ಕ ಕೇಳೋದು ಕೊಡ್ತಿರಲ್ಲ. ಹೀಗಾಗಿ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಇಲ್ಲ, ಬಸ್ನಾಗ ಓಡಾಡೋಕ್ಕೆ ಸುರಕ್ಷತೆನೇ ಇಲ್ಲ. ಅಂಥದ್ರಾಗ ಇದೆಲ್ಲ ಓಕೆ. ಇದನ್ನೆಲ್ಲ ಅನ್ಬೇಕಾದ್ರೆ ಯೂನಿವರ್ಸಿಟಿದು ಏಕ್ ಟೈಮ್ ನಾವು ಹೇಳಿದ್ದೆವು, ಏಕ್ ಟೈಮ್ ನಮ್ಗೆ ಎಲ್ಲ ಕಾಲೇಜಿನವ್ರಿಗೆ ಏಕ್ ಟೈಮ್ ಟೇಬಲ್ ಇರ್ತಕ್ಕಂಥ ಏಕ್ ಟೈಮ್ ಟೇಬಲ್ ಇದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಎರಡು ತಿಂಗಳ 22 ದಿನ ಟೈಮ್ನೊಳಗೆ ನಾವು 5 ಚಾಪ್ಟರ್ ಓದಬೇಕು. 5 ಚಾಪ್ಟರ್ ಹೆಂಗೆ ಓದಬೇಕು? ಹೆವಿ ಸಿಲೆಬಸ್ ಅದ. ಲಾಸ್ಟ್ ಇಯರ್ August 17th ಲಾಸ್ಟ್ ವರ್ಕಿಂಗ್ ಡೇಸ್, ಅವತ್ತೇ ನಮ್ದು ಲ್ಯಾಬ್ ಎಕ್ಸಾಮ್. ಹೀಗಾಗಿ ನಮ್ಗೆ ಲ್ಯಾಬ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ವರ್ಕಿಂಗ್ ಡೇಸ್ ಮುಗಿಸ್ಬೇಕು, ಯಾವುದೂ ಗೊತ್ತಾಗತ್ತಿಲ್ಲ. ನಮ್ಗೆ ಇನ್ನು 5 ಗಂಟೆ ತನಕ ಕ್ಲಾಸ್ ಕೊಟ್ಟರು ನಮ್ಮ ಸಿಲೆಬಸ್ ಕವರ್ ಆಗತ್ತಿಲ್ಲ. ಈಗ ಇನ್ನು ನಾಳೆಯಿಂದ ನಮ್ಮ ಇಂಟರ್ನಲ್ ಎಕ್ಸಾಮ್ ಸ್ಟಾರ್ಟ್. ಈಗ ನಗರದಲ್ಲಿ ಇತ್ತೀಚೆಗೆ ನಮ್ಮ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಸ್ಟಾರ್ಟ್ ಆಗಲ್ಲ. ಸರ್ಕಾರದ ಇನ್ನೊಂದು ಸಮಸ್ಯೆ ಏನಂದ್ರೆ BA ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಅಧ್ಯಯನ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇರ್ತದೆ. ಆ ಸಬ್ಜೆಕ್ಟ್ OE ಸಬ್ಜೆಕ್ಟ್. ಈಗ ಇಷ್ಟು ದಿನ ಅದ್ರ ಮೇಲೆ ಕ್ಲಾಸಸ್ ನಡೆದವ, ಅದ್ರ ಮೇಲೆ ಅಸೈನ್ಮೆಂಟ್ ಕಂಡಕ್ಟ್ ಮಾಡ್ಯಾರ. ಈ ಜಸ್ಟ್ ಅದ್ರ ಮೇಲೆ ಇನ್ನೇನು ಇಂಟರ್ನಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕನ್ನೋದ್ರಾಗ ಆ ಸಬ್ಜೆಕ್ಟ್ ತೆಗೆದುಬಿಟ್ಟಾರೆ. ಹೀಗಾಗಿ ವಿದ್ಯಾರ್ಥಿಗಳೇ ಆ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಇಲ್ಲೋ ಅನ್ನೋದ್ರಾಗೂ ಕನ್ಫ್ಯೂಷನ್ ಅದ. ಇನ್ ಕೇಸ್ ಇದ್ರೆ ಏನು ಬರೀಬೇಕು ಅವರು, ಇರ್ಲಿಕ್ಕಂದ್ರೆ ಹೆಂಗೆ ಮಾಡ್ಬೇಕು ಅವರು? ಇಷ್ಟು ದಿನ ಕಲ್ತಾರ. ಹೆವಿ ಸಿಲೆಬಸ್ನ್ಯಾಗ ಟೀಚರ್ಸ್ಗಳು ಹೇಳಿದ್ದು 5 ಗಂಟೆ ತನಕ ಕ್ಲಾಸ್ ತೊಗೋತಾರೆ. ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆ ತನಕ ಕ್ಲಾಸ್ ತೊಗೋತಾರೆ. ಅದಾದ್ರಾಗ ವಾಪಸ್ ಊರಿಗೆ ಹೊಲಕ್ಕೆ ಬಸ್ ಇಲ್ಲ. ಹೆಂಗೆ ಮಾಡ್ಬೇಕು ವಿದ್ಯಾರ್ಥಿನಿಯರು? ಲೇಟ್ ಆದರೆ ಮನ್ಯಾಗ ಬಯಸ್ಕೋಬೇಕು. ಹೀಗಾಗಿ ಮೊದಲು ಎಲ್ಲಿ ಬಸ್ ಇಲ್ಲಲ್ಲ ಅಲ್ಲಿ ಬಸ್ ಇರಬೇಕು. ಎರಡನೇದು ಬಸ್ಗಳ ಸಂಖ್ಯೆ ಹೆಚ್ಚಳ ಆಗಬೇಕು, ಇನ್ಕ್ಲೂಡಿಂಗ್ ಸಿಟಿ ಬಸ್ ಆಲ್ಸೋ. ಇನ್ನೊಂದು ನಮ್ದು ಟೈಮ್ ಟೇಬಲ್ ಏನು ಆಗಸ್ಟ್ 17ಕ್ಕೆ ನೀವು ಫೈನಲ್ ಮಾಡಿರಿ, ಓಕೆ. ಆಗಸ್ಟ್ 17ಕ್ಕೆ ನೀವು ಫೈನಲ್ ಮಾಡ್ತಿದ್ರೆ ನಮ್ಮ ಸಿಲೆಬಸ್ ರೆಡ್ಯೂಸ್ ಆಗಬೇಕು. ಅಷ್ಟು ಹೆವಿ ಸಿಲೆಬಸ್ ಅಲ್ಲಿ ತನಕ ಕಂಪ್ಲೀಟೂ ಆಗಿಲ್ಲ. ಕಂಪ್ಲೀಟ್ ಆಗಿದ್ದು ಯಾವುದೇ ವಿದ್ಯಾರ್ಥಿಗಳಿಗೆ ಓದಕ್ಕೆ ಟೈಮು ಸಿಗೋಂಗಿಲ್ಲ. 17ನೇ ತಾರೀಕಿಗೆ ವರ್ಕಿಂಗ್ ಡೇಸ್ ಕಂಪ್ಲೀಟ್ ಅವತ್ತೇ ನಮ್ದು ಎಕ್ಸಾಮ್. ಅಂದ್ರೆ ನಾವು ಲ್ಯಾಬ್ ಇಂಟರ್ನಲ್ ಕಂಡಕ್ಟ್ ಮಾಡ್ಬೇಕಿನ್ನ ಯಾವುದೇ ಕಾಲೇಜ್ನ ಲ್ಯಾಬ್ ಇಂಟರ್ನಲ್ ಕಂಡಕ್ಟ್ ಆಗಿಲ್ಲ. ಹೀಗಾಗಿ ನಮ್ಗೇನು ನೀವು ಅದೇ ಟೈಮಿಗೆ ಹೇಳ್ತೀರ ಅಂದ್ರೆ ಸಿಲೆಬಸ್ ರೆಡ್ಯೂಸ್ ಮಾಡಿರಿ, ಇಲ್ಲ ಕ್ವಶನ್ ಪೇಪರ್ ಮಾಡೆಲ್ ಚೇಂಜ್ ಮಾಡಿರಿ. MCQ ಥರ ಕ್ವಶನ್ ಪೇಪರ್ ಮಾಡೆಲ್ ಮಾಡಿದ್ರೆ ನಮ್ಗೆ ವಿದ್ಯಾರ್ಥಿಗಳಿಗೆ ಒಂದು ಓದ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ 2 ತಿಂಗಳಾಯಿತು ಯಾವುದೇ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿಯರೇ ಆಗಲಿ ಕಾಲೇಜ್ ಬಂದಿಲ್ಲ. ಯಾಕಂದರೆ ಇಷ್ಟು ದಿನ ಬಸ್ ಪಾಸೇ ಇರಲಿಲ್ಲ. ಹೀಗಾಗಿ ಯಾರೂ ಕಾಲೇಜ್ ಬಂದಿಲ್ಲ. ಜಸ್ಟ್ ಇನ್ನೊಂದು ತಿಂಗಳದಾಗ ಅವ್ರು ಏನು ಓದಬೇಕು, ಏನು ಕಲಿಬೇಕು, ಒಂದು ತಿಂಗಳದಾಗ ಎಕ್ಸಾಮ್ ಅಂದ್ರೆ ಏನು ಬರೀಬೇಕು ಅನ್ನೋದು ನಾವು ಸಚಿವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮೆಲ್ಲ ವಿದ್ಯಾರ್ಥಿನಿಯರ ಕಡೆಯಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಂಭೀರವಾಗಿ ಗಮನ ತಗೊಂಡು ಇದನ್ನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಗೆ ಉತ್ತಮವಾದಂಥ ಶಿಕ್ಷಣ ಬೇಕು, ಅದು ಉತ್ತಮವಾಗಿ ನಮ್ಗೆ ದೊರಕಬೇಕು ಅಂತ ಹೇಳಿ ನಾವು ಎಬಿಯಿಂದ ಆಗ್ರಹ ಮಾಡ್ತೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ತಾಲೂಕು ಸಂಚಾಲಕಿ ಕವಿತಾ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನಾವೊಂದು ಆಗ್ರಹ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸಬೇಕು ಅಂತ. ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಸ್ತ್ರೀಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಬಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾಗ ಸಿಗ್ತಾ ಇಲ್ಲ. ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಹಾಸ್ಟೆಲ್ಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಮುಗಿಸ್ಬೇಕು. ಹಾಸ್ಟೆಲ್ಗಳು ಶಾಲಾ ಕಾಲೇಜುಗಳು ಪ್ರಾರಂಭವಾದ 3 ತಿಂಗಳ ನಂತರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇದೆ. ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣ ಮುಗಿಸಬೇಕು ಮತ್ತು ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ವಿದ್ಯಾರ್ಥಿ ವೇತನ, ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಜಮೆ ಆಗಿಲ್ಲ. ಆ ವಿದ್ಯಾರ್ಥಿ ವೇತನ ಜಮೆ ಆಗಬೇಕು. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಏಕರೂಪದ ವೇಳಾಪಟ್ಟಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತೇಳಿ ಆಗ್ರಹವನ್ನು ಇಟ್ಕೊಂಡು ಇವತ್ತು ವಿಜಯಪುರದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಒತ್ತಡ ಹೇರ್ತಾ ಇದ್ದೇವೆ. ಸಚಿನ್ ಕುಳಗೇರಿ, ABVP ರಾಜ್ಯ ಕಾರ್ಯದರ್ಶಿ.